ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ವಿಶೇಷವಾದಂತಹ ಈ ಕಾರ್ತಿಕ ಮಾಸದಲ್ಲಿ ಕಡೆ ಸೋಮವಾರ ನಮ್ಗೆ ಸಿಕ್ಕಿರುವಂತ ಸೋಮ ಪ್ರದೋಷದ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ವಿಶೇಷವಾದಂತ ಒಂದು ದೀಪಾರಾಧನೆ, ಇನ್ನು ಯಾರೆಲ್ಲ 365 ಬತ್ತಿ ದೀಪಾರಾಧನೆ ಮಾಡಿಲ್ಲ, ಈ ಸೋಮವಾರ ಅಂದ್ರೆ ನಾಳೆ ಮಾಡ್ಬಿಡಿ, ಅಥವಾ ಈಗಾಗಲೇ ಮಾಡಿರೋ ಅಂತವ್ರು ಇದೇ ಪ್ರದೋಷದ ದಿನ ಮನೆಯಲ್ಲಿ ಈ ಒಂದು ಸಣ್ಣ ರೀತಿಲಿ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆ ಫಲಗಳು ನಿಮ್ಗೆ ಸಿಗುತ್ತೆ. ಅದು ಯಾವ ರೀತಿ ಮಾಡ್ಬೇಕು, ಈ ದಿನ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ಬೇಕು ಅನ್ನೋ ಒಂದು ಸರಳವಾದ ಪ್ರದೋಷ ಪೂಜೆ ವಿಧಾನವನ್ನ ತಿಳಿಸ್ತಾ ಇದ್ದೀನಿ. ಅಥವಾ ಮನೆಯಲ್ಲಿ ಮಾಡೋದಕ್ಕಾಗಲ್ಲ ಅನ್ನೋರು ಎಲ್ಲಾ ಶಿವನ ದೇವಸ್ಥಾನದಲ್ಲೂ ಈ ದಿನ ವಿಶೇಷವಾಗಿ ರುದ್ರಾಭಿಷೇಕ ನಡೀತಾ ಇರತ್ತೆ. ಇಂಥ ದಿನ ಕೂಡ ನೀವು ಅಭಿಷೇಕವನ್ನ ಮಾಡಿಸ್ಬೋದು. ಬನ್ನಿ ಇವಾಗ ಕಡೆ ಕಾರ್ತಿಕ ಸೋಮವಾರ ದಿನ ಪ್ರದೋಷ ಪೂಜೆ ಯಾವ ರೀತಿ ಮಾಡ್ಕೋಬೇಕು ಅಂತ ಇವಾಗ ತಿಳ್ಕೊಳ್ಳೋಣ. ಕುಟುಂಬದಲ್ಲಿ ಯೋಗ ಕ್ಷೇಮ, ಉತ್ತಮವಾದ ದಾಂಪತ್ಯ ಜೀವನ, ಹಾಗೆ ಹೆಚ್ಚಾಗಿ ಆಸ್ಪತ್ರೆಗಳಿಗೆ ಹೋಗುವಂತ ಪ್ರಮೇಯಗಳು ಬರೋದಿಲ್ಲ. ಹಂಗಂದ್ರೆ ಆರೋಗ್ಯಗಳು ಚೆನ್ನಾಗಿರುತ್ತೆ ಯಾವಾಗ್ಲೂ ಅನ್ನುವಂಥದ್ದು. ಹಾಗಾಗಿ ನಾವು ಜೀವನದಲ್ಲಿ ಯಾವುದೇ ವ್ರತ ಪೂಜೆಗಳನ್ನ ಮಾಡದೇ ಇದ್ರು ಇದು ಮೂರನ್ನ ನಾವು ಮಾಡ್ಕೊಂಡು ಬಂದ್ರು ಸಾಕು ಅಂತ ಹೇಳ್ತಾರೆ. ನಮ್ಮ ಜೀವನದಲ್ಲಿ ನಾವು ಯಾವುದೇ ವ್ರತಗಳನ್ನ ಮಾಡದೇ ಇದ್ರು ಸಂಕಷ್ಟದ ಚತುರ್ಥಿ ಮತ್ತೆ ಹುಣ್ಣಿಮೆ ಪೂಜೆ, ಅಂದ್ರೆ ಹುಣ್ಣಿಮೆ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಗಳನ್ನ ಮಾಡ್ತಾರಲ್ಲ ಅದು, ಅಥವಾ ಶಿವನ ಪೂಜೆ ಯಾವ್ದಾದ್ರೂ ಆಗಿರ್ಲಿ, ಹುಣ್ಣಿಮೆ ದಿನ ಮಾಡುವಂತ ಪೂಜೆ ಮತ್ತೆ ಈ ಪ್ರದೋಷ ಪೂಜೆ, ಇದು ಮೂರನ್ನ ಮಾಡ್ಕೊಂಡು ಬಂದ್ರೆ ಸಾಕು, ನಮ್ ಜೀವನದಲ್ಲಿ ಬರುವಂತ ಅಡೆತಡೆಗಳು ಎಲ್ಲಾ ತುಂಬಾ ಸುಲಭವಾಗಿ ನಿವಾರಣೆ ಆಗುತ್ತೆ. ಜೊತೆಗೆ ಇನ್ನು ಯಾರೆಲ್ಲ ಕಾರ್ತಿಕ ಸೋಮವಾರದ ಆಚರಣೆ ಮಾಡಿಲ್ಲ ಅಂತ ಅನ್ನೋರು ನಾಳೆ ಕಡೆ ಕಾರ್ತಿಕ ಸೋಮವಾರ ದಿನ ಈ ದಿನ ಮಾಡ್ಬೋದು. ಇದೇ 18ನೇ ತಾರೀಕು ಸೋಮವಾರ ಕಡೆ ಕಾರ್ತಿಕ ಸೋಮವಾರ. ಈ ದಿನ ಪ್ರದೋಷ ಕೂಡ ಇರೋದ್ರಿಂದ ಇದನ್ನ ಸೋಮ ಪ್ರದೋಷ ಅಂತಲೂ ಕೂಡ ಕರಿತೀವಿ. ಉತ್ತಮವಾದ ವೈವಾಹಿಕ ಜೀವನಕ್ಕಾಗಿ, ದಂಪತಿಗಳ ಜೀವನ ಚೆನ್ನಾಗಿರಬೇಕು, ಅಲ್ಲದೆ ಕುಟುಂಬದ ಯೋಗಕ್ಷೇಮಕ್ಕಾಗಿ, ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರದೋಷ ಪೂಜೆ ಮಾಡಲೇಬೇಕು ಅಂತ ಹೇಳ್ತಾರೆ. ಎಲ್ಲ ವ್ರತಗಳಲ್ಲೂ ಶ್ರೇಷ್ಠವಾದಂತಹ ವ್ರತ ಅಂದರೆ ಎಲ್ಲ ವ್ರತಗಳಲ್ಲೂ ಶ್ರೇಷ್ಠವಾದಂತಹ ವ್ರತಗಳಲ್ಲಿ ಪ್ರದೋಷ ವ್ರತ ಕೂಡ ಒಂದು. ತಿಂಗಳಲ್ಲಿ 2 ಪ್ರದೋಷ ಬರುತ್ತೆ, ಒಂದು ಕೃಷ್ಣ ಪಕ್ಷದಲ್ಲಿ, ಇನ್ನೊಂದು ಶುಕ್ಲ ಪಕ್ಷದಲ್ಲಿ. ಅಂದರೆ ಹುಣ್ಣಿಮೆ ಆದಮೇಲೆ ಮತ್ತು ಅಮಾವಾಸ್ಯೆ ಆದಮೇಲೆ ಷಷ್ಠಿ, ಅಷ್ಟಮಿ, ಏಕಾದಶಿ, ಪ್ರದೋಷ ಇದೆಲ್ಲ ಕೂಡ ಕೃಷ್ಣ ಪಕ್ಷದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ ತಿಂಗಳಲ್ಲಿ 2 ಬರುತ್ತೆ. ಮಂತ್ಲಿ ಪ್ರಾಬ್ಲಮ್ಸ್ನ ನೋಡಿಕೊಂಡು ಯಾವುದಾದ್ರೂ ಒಂದನ್ನು ಆಚರಣೆ ಮಾಡ್ಬೋದು. ಬನ್ನಿ ಇವಾಗ ಪ್ರದೋಷ ಸಮಯ ಯಾವುದು, ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ತಿಳ್ಕೊಳ್ಳೋಣ. ತ್ರಯೋದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಇದೇ ನವೆಂಬರ್ 17ನೇ ತಾರೀಕು ಸೋಮವಾರ ಬೆಳಗ್ಗೆ 4:40 ತ್ರಯೋದಶಿ ತಿಥಿ ಪ್ರಾರಂಭ ಆಗುತ್ತೆ. ನವೆಂಬರ್ 18ನೇ ತಾರೀಕು ಬೆಳಗ್ಗೆ 7 ಗಂಟೆಗೆ ತ್ರಯೋದಶಿ ತಿಥಿ ಮುಕ್ತಾಯ ಆಗುತ್ತೆ. ಈ 2 ದಿನ ಕೂಡ ನಮಗೆ ಸೂರ್ಯೋದಯದ ಸಮಯದಲ್ಲಿ ತ್ರಯೋದಶಿ ತಿಥಿ ಇರುತ್ತೆ. ಆದರೆ ಸಂಜೆ ಹೊತ್ತು ಚಂದ್ರೋದಯದ ಸಮಯದಲ್ಲಿ ತ್ರಯೋದಶಿ ತಿಥಿ ಇರಬೇಕು. ವಿಶೇಷವಾಗಿ ಪ್ರದೋಷದ ದಿನ ಪೂಜೆ ಮಾಡೋದ್ರಿಂದ ಸಂಜೆ ಹೊತ್ತು ಕೂಡ ತ್ರಯೋದಶಿ ತಿಥಿ ಇರಬೇಕು. ಅದು ಸೋಮವಾರ ಇರೋದ್ರಿಂದ 17ನೇ ತಾರೀಕು ಸೋಮವಾರ ಸೋಮ ಪ್ರದೋಷವನ್ನು ಆಚರಣೆ ಮಾಡಬೇಕು. ಕಡೆ ಕಾರ್ತಿಕ ಸೋಮವಾರ ಕೂಡ ತುಂಬಾನೇ ವಿಶೇಷವಾಗಿರುತ್ತೆ. ಅಂದರೆ ತುಳಸಿ ಪೂಜೆ ಮತ್ತು ಕಾರ್ತಿಕ ಸೋಮವಾರದ ಪೂಜೆ ಯಾರೆಲ್ಲ ಮಾಡಿಲ್ಲ, ದೀಪಾರಾಧನೆಗಳನ್ನ ಮಾಡಿಲ್ಲ, ಈ ದಿನ ಕೊನೆಯ ದಿನ ಇದು ಮಾಡಿಬಿಡಿ. ಮತ್ತೆ ನಮಗೆ ಮುಂದಿನ ವರ್ಷನೇ ನಮಗೆ ಈ ಅವಕಾಶಗಳು ಸಿಗೋದು. ಹಾಗಾಗಿ ಯಾರೆಲ್ಲ ಮಾಡಿಲ್ಲ ಈ ದಿನ ಮಾಡ್ಬೋದು. ಸೋಮವಾರ ದಿನ ಪ್ರದೋಷ ಬರೋದ್ರಿಂದ ಮನೋಕಾಮನೆಗಳು ಪೂರ್ಣ ಆಗುತ್ತೆ. ಅಂದರೆ ಏನಾದರೂ ಆಸೆ ಇಟ್ಕೊಂಡಿದ್ರೆ, ಯಾವುದೇ ನಮ್ಮ ಕೆಲಸ ಕಾರ್ಯಗಳು ಆಗಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಬಯಕೆನ ದೇವ್ರ ಮುಂದೆ ಇಟ್ಟಾಗ ಅದು ಈಡೇರುತ್ತೆ. ನಮಗೆ ಮಂಗಳವಾರ ಪ್ರದೋಷ ಬಂದಾಗ ರೋಗ ರುಜಿನಗಳಿಂದ ಮುಕ್ತಿ ಸಿಗುತ್ತೆ, ಅಂದರೆ ಆರೋಗ್ಯ ಭಾಗ್ಯ ಸಿಗುತ್ತೆ ಅಂತ ಅರ್ಥ. ಇನ್ನು ಶನಿವಾರ ಪ್ರದೋಷ ಬರೋದ್ರಿಂದ ಶನಿ ಪ್ರದೋಷ ಅಂತ ಹೇಳಿ ಆಚರಣೆ ಮಾಡ್ತೀವಿ. ಈ ದಿನ ಮಾಡೋದ್ರಿಂದ ಸಂತಾನ ಪ್ರಾಪ್ತಿ ಆಗುತ್ತೆ, ಹಾಗೆ ಶನಿ ದೋಷ ನಿವಾರಣೆ ಆಗುತ್ತೆ. ಪ್ರದೋಷ ಪೂಜೆಗೆ ಇಷ್ಟೊಂದು ಮಹತ್ವ ಇದೆ. ನೀವು ಮನೆಯಲ್ಲಿ ಪೂಜೆ ಮಾಡೋದಕ್ಕಾಗಿಲ್ಲ ಅಂತ ಅಂದರೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಅಭಿಷೇಕಕ್ಕೆ ಕೊಡ್ಬೋದು. ಅಂದರೆ ಹಾಲಿನ ಅಭಿಷೇಕಕ್ಕೆ ಕೊಡ್ಬೋದು. ಅಭಿಷೇಕ ಪೂಜೆನ ನೋಡಿಕೊಂಡು ನಿಮ್ಮ ಮನೆಯವರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಪ್ರಸಾದನ ತಗೊಂಡು ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಿಮಗೆ ಅತಿ ಮುಖ್ಯವಾದಂತಹ ವಿಚಾರನ ತಿಳಿಸ್ತಾ ಇದ್ದೀನಿ.
ತುಂಬ ಜನ ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನ ಮುಂದೆ ಇರುವಂಥ ನಂದಿಯ ಕೊಂಬು ಏನಿರುತ್ತೆ ಅಲ್ವಾ, ಅದ್ರ ಮಧ್ಯದಿಂದ ಶಿವನನ್ನು ನೋಡ್ತಾರೆ. ಆದರೆ ಅದು ಯಾಕೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾರೋ ಒಬ್ರು ನೋಡ್ತಾರೆ ಅಂತ ಅದನ್ನು ನೋಡಿಕೊಂಡು ಎಲ್ಲರೂ ಕೂಡ ಮಾಡ್ಕೊಳ್ತಾ ಹೋಗ್ತಾರೆ. ಆದರೆ ಯಾವ ಸಮಯದಲ್ಲಿ ಯಾವ ದಿನ ನೋಡಬೇಕು ಅಂತ ಗೊತ್ತಾ? ಶಿವನ ದೇವಸ್ಥಾನಕ್ಕೆಲ್ಲ ಹೋದಾಗೆಲ್ಲ ಯಾವುದೋ ಒಂದು ಸಮಯದಲ್ಲಿ, ಅಂದರೆ ಆ ಸಮಯದಲ್ಲಿ ನಂದಿಯ ಎರಡೂ ಕೊಂಬುಗಳ ಮಧ್ಯದಿಂದ ಶಿವನನ್ನು ನೋಡೋದಲ್ಲ. ಈ ರೀತಿ ಪ್ರದೋಷದ ದಿನ, ಪ್ರದೋಷದ ಸಮಯದಲ್ಲಿ, ಅಂದರೆ ಸಂಜೆ 5 ಗಂಟೆಯಿಂದ 8 ಗಂಟೆ ತನಕ ಪ್ರದೋಷ ಕಾಲ ಅಂತ ಹೇಳ್ತಾರೆ. ಆ ಸಮಯದಲ್ಲಿ ಮಾತ್ರ ನಂದಿಯ ಕೊಂಬುಗಳ ಮಧ್ಯದಿಂದ ನಾವು ಶಿವಲಿಂಗವನ್ನು ನೋಡಬೇಕು. ಈ ಒಂದು ಸಮಯದಲ್ಲಿ ಶಿವ ತುಂಬನೇ ಖುಷಿಯಿಂದ ತಾಂಡವ ನೃತ್ಯವನ್ನು ಮಾಡ್ತಾ ಇರ್ತಾರಂತೆ. ಅದನ್ನು ನೋಡ್ತಾ ನಂದಿ ಕೂಡ ತುಂಬನೇ ಖುಷಿಯಾಗಿರ್ತಾರಂತೆ. ಆಗ ನಾವು ಆ ಸಮಯದಲ್ಲಿ ನಂದಿಯ ಕೊಂಬುಗಳ ಮಧ್ಯದಿಂದ ನಾವು ನೋಡೋದ್ರಿಂದ, ದರ್ಶನ ಮಾಡೋದ್ರಿಂದ ಶಿವ ತುಂಬ ಸಂತೋಷದಲ್ಲಿರ್ತಾರೆ. ನಾವು ಏನೇ ಬೇಡ್ಕೊಂಡ್ರೂ ಕೂಡ ಆ ಸಮಯದಲ್ಲಿ ಕರುಣಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ. ಹಾಗಾಗಿ ಪ್ರದೋಷದ ದಿನ ನಂದಿಯ ಕೊಂಬುಗಳ ಮಧ್ಯದಿಂದ ಶಿವಲಿಂಗವನ್ನು ನೋಡಬೇಕು. ಈ ವಿಚಾರ ಎಷ್ಟು ಜನಕ್ಕೆ ಗೊತ್ತಿತ್ತು ಅಂತ ತಪ್ಪದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಮನೆಯಲ್ಲಿ ಸರಳವಾಗಿ ಪ್ರದೋಷ ಪೂಜೆ ಮತ್ತು ದೀಪಾರಾಧನೆಯನ್ನು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಹಾಗೆ ಪೂಜೆಯ ಸಮಯ ಸಂಜೆ 5 ಗಂಟೆ 20 ನಿಮಿಷದಿಂದ 8 ಗಂಟೆ ತನಕ ಮಾಡ್ಕೋಬೋದು. ಬೆಳಗ್ಗೆನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಸಂಜೆಗೆ ಪೂಜೆ ಮಾಡ್ಕೋಬೋದು. ಅಥವಾ ಬೆಳಗ್ಗೆನೆ ಮಾಡ್ತೀನಿ ಅಂತ ಅನ್ನೋರು, ಕೆಲಸಕ್ಕೆಲ್ಲ ಹೋಗೋ ಅಂಥವ್ರು ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೊಂಡು ಹೋಗ್ಬೋದು. ಆದರೆ ಮತ್ತೆ ನೀವು ಸಂಜೆ ಬಂದ ಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ದೀಪ ಹಚ್ಚಿ ನಮಸ್ಕಾರ ಮಾಡ್ಕೋಬೋದು. ಪ್ರದೋಷ ದಿನ ಸಂಜೆ ಹೊತ್ತು ಪೂಜೆ ಮಾಡೋದು ತುಂಬಾನೇ ಒಳ್ಳೆಯದು. ಕೆಲವರು ಕಾರ್ತಿಕ ಮಾಸದಲ್ಲಿ ಎಷ್ಟು ಸೋಮವಾರ ಬರುತ್ತೋ ಅಷ್ಟು ಸೋಮವಾರ ಉಪವಾಸ ವ್ರತವನ್ನು ಆಚರಣೆ ಮಾಡ್ತಾರೆ. ಕೆಲವರು ಯಾವುದಾದ್ರೂ ಒಂದು ಸೋಮವಾರ ಉಪವಾಸ ವ್ರತ ಮಾಡ್ತಾರೆ. ಇನ್ನು ಕೆಲವರು ಸೋಮವಾರದಲ್ಲಿ ಅನ್ನ ತಿನ್ನೋದಿಲ್ಲ ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡು ಬೇರೆ ಏನಾದರೂ ಪದಾರ್ಥಗಳನ್ನು ತಿನ್ಕೊಂಡು ಉಪವಾಸ ಮಾಡ್ತಾರೆ. ಈ ರೀತಿ ಅವರದ್ದೇ ಆದ ರೀತಿಯಲ್ಲಿ ಉಪವಾಸವನ್ನು ಮಾಡ್ತಾರೆ. ನೀವು ಅದೇ ರೀತಿ ಈ ದಿನ ಕೂಡ ಮಾಡ್ಬೋದು. ಅಥವಾ ಪೂರ್ತಿ ಉಪವಾಸ ಇರ್ತೀನಿ ಅಂತ ಅನ್ನೋರು ಈ ಸೋಮವಾರ ಉಪವಾಸ ವ್ರತವನ್ನು ಕೂಡ ಜೊತೆಯಲ್ಲಿ ಮಾಡೋದ್ರಿಂದ ತುಂಬಾನೇ ಒಳ್ಳೆಯದಾಗುತ್ತೆ. ಸೋಮವಾರ ಬೆಳಗ್ಗೆ ಸೂರ್ಯೋದಯಕ್ಕೂ ಮೊದಲೇ ಎದ್ಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಉಟ್ಕೊಂಡು ನಿಮ್ಮ ಪೂಜೆ ತಯಾರಿ ನೀವು ಮಾಡ್ಕೋಬೋದು. ದೇವ್ರ ಮನೆಯಲ್ಲಿ ಸೋಮವಾರ ಕೂಡ ಕ್ಲೀನ್ ಮಾಡ್ಕೋಬೋದು. ಅಥವಾ ಹಿಂದಿನ ದಿನ ಭಾನುವಾರ ಕೂಡ ನೀವು ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೋಬೋದು. ಈ ದಿನ ಶಿವಲಿಂಗಕ್ಕೆ ವಿಶೇಷವಾಗಿ ಹಾಲಿನ ಅಭಿಷೇಕ, ಅಂದರೆ ಹಸಿ ಹಾಲಿನ ಅಭಿಷೇಕ, ಪಂಚಾಮೃತ ಅಭಿಷೇಕವನ್ನು ಕೂಡ ನೀವು ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ಪೂಜೆಗೆ ಬಿಲ್ಪತ್ರೆ, ತುಂಬೆ ಹೂವು, ದತ್ತೂರಿ ಹೂವು ಅಥವಾ ಯಾವುದೇ ಬಿಳಿ ಹೂವುಗಳನ್ನು ಈ ದಿನ ನೀವು ಪೂಜೆಗೆ ಉಪಯೋಗಿಸ್ಕೋಬೋದು. ಹಾಗೆ ಅಕ್ಷತೆಯನ್ನು ಮಾಡಿ ಇಟ್ಕೊಳ್ಳಿ. ಸಂಜೆ 5 ಗಂಟೆ 20 ನಿಮಿಷದಿಂದ ಪೂಜೆನ ಶುರು ಮಾಡ್ಕೋಬೋದು. ರಾತ್ರಿ 8 ಗಂಟೆ ಒಳಗಾಗಿ ಪೂಜೆನ ಮುಗಿಸ್ಕೋಬೇಕು. ಅಂದರೆ ಸೂರ್ಯ ಮುಳುಗೋದಕ್ಕೂ 1 ಗಂಟೆಯ ಮುಂಚಿತವಾಗಿ ಪೂಜೆನ ಶುರು ಮಾಡ್ಕೋಬೇಕು. ಸಂಜೆ 5 ಗಂಟೆ 20 ನಿಮಿಷದಿಂದ ಪೂಜೆನ ಶುರು ಮಾಡ್ಕೊಳ್ಳಿ. ಮತ್ತು ನೀವು ಅಭಿಷೇಕಕ್ಕೆ ಹೂಗಳು, ಪೂಜೆಯ ಸಾಮಗ್ರಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನು ನೈವೇದ್ಯಕ್ಕೆ ಸಿಹಿ ಅವಲಕ್ಕಿ ಅಥವಾ ಕಡಲೆಕಾಳಿನಿಂದ ಯಾವುದಾದ್ರೂ ಪ್ರಸಾದನ ಮಾಡಿ ಇಟ್ಕೋಬೋದು. ಅಥವಾ ಬಾಳೆಹಣ್ಣು ಕೂಡ ನೈವೇದ್ಯಕ್ಕೆ ಇಡ್ಬೋದು. ಸಿಹಿ ಅವಲಕ್ಕಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನೀವೇನಾದರೂ ಉಪವಾಸ ಇದ್ದರೆ ಪೂಜೆ ಆದಮೇಲೆ ನೀವು ಅದನ್ನು ಬೇಕಾದರೂ ಸ್ವಲ್ಪ ತಿನ್ಬೋದು. ಪೂಜೆಗೆ ವಿಶೇಷವಾದ ಮಂತ್ರಗಳು ಅಂತ ಏನೂ ಇಲ್ಲ. ನೀವು ಯಾವಾಗಲೂ ಹೇಳ್ಕೊಳ್ಳೋ ಅಂಥ ಓಂ ನಮಃ ಶಿವಾಯ ಅಥವಾ ಶಿವನ ಗಾಯತ್ರಿ ಮಂತ್ರ ಅಥವಾ ಶಿವನ ಅಷ್ಟೋತ್ತರ ಇದನ್ನು ಕೂಡ ನೀವು ಹೇಳ್ಕೋಬೋದು. ಪೂಜೆಗೆ ಎಲ್ಲ ಸಿದ್ಧತೆನ ಮಾಡಿಕೊಂಡು ಅಭಿಷೇಕವನ್ನು ಶುರು ಮಾಡ್ಕೊಳ್ಳಿ. ಒಂದು ಬಟ್ಲಲ್ಲಿ ಗಣಪತಿ ಮತ್ತು ಶಿವಲಿಂಗವನ್ನು ಇಟ್ಕೊಳ್ಳಿ. ಮೊದಲು ಶುದ್ಧೋದಕ ಸ್ನಾನ, ಅಂದರೆ ನೀರನ್ನು ಹಾಕಬೇಕು. ಓಂ ಗಂ ಗಣಪತಿಯೇ ನಮಃ ಅಂತ ಹೇಳ್ಕೊಂಡು ಗಣಪತಿಯಿಂದ ಶುರು ಮಾಡಬೇಕು. ಆಮೇಲೆ ಓಂ ನಮಃ ಶಿವಾಯ ಅಂತ ಅಭಿಷೇಕ ನಿಮ್ಮ ಪೂಜೆ ಎಲ್ಲ ಮುಗಿಯೋವರೆಗೂ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ. ಅಥವಾ ಶಿವನ ಗಾಯತ್ರಿ ಮಂತ್ರನ ಹೇಳ್ಕೊಂಡು ಆನಂತರ ಶಿವಲಿಂಗ ಅಥವಾ ಫೋಟೋಗೆ ವಿಭೂತಿನ ಹಚ್ಬಿಟ್ಟು ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ. ಇನ್ನು ಶಿವಲಿಂಗ ನಾವು ಇಟ್ಕೊಂಡಿಲ್ಲ, ಅಭಿಷೇಕವನ್ನು ಹೇಗೆ ಮಾಡ್ಕೋಬೋದು ಅಂತ ಅಂದರೆ, ದೇವಸ್ಥಾನಕ್ಕೆ ನೀವು ದುಡ್ಡು ಅಥವಾ ಹಾಲನ್ನು ತೊಗೊಂಡೋಗಿ ಕೊಟ್ಟರು ಮನೆಯಲ್ಲಿ ಈ ರೀತಿ ಸರಳವಾಗಿ ಪೂಜೆ ಮಾಡ್ಕೊಳ್ಳಿ. ಅಥವಾ ಗಣಪತಿ ವಿಗ್ರಹ ಇದ್ರೂ ಕೂಡ ಸಾಕು. ನೀವು ಗಣೇಶನಿಗೆ ಮಾಡಿದ್ರು ಕೂಡ ಎಲ್ಲ ದೇವ್ರಿಗೂ ಕೂಡ ಸಲ್ಲುತ್ತೆ. ಅಭಿಷೇಕ ಆದಮೇಲೆ ನೀವು ವಿಭೂತಿ, ಗಂಧ ಎಲ್ಲನೂ ಕೂಡ ಹಚ್ಬಿಟ್ಟು ಶಿವಲಿಂಗ, ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿ. ನೀವು ಯಾವಾಗಲೂ ವಿಗ್ರಹನ ಯಾವ ರೀತಿ ಜೋಡಿಸ್ಕೊಳ್ತೀರೋ ಅದೇ ರೀತಿ ಜೋಡಿಸ್ಕೋಬೋದು. 2 ತುಪ್ಪದ ದೀಪಗಳನ್ನು ಹಚ್ಚಬೇಕು. ನೈವೇದ್ಯ ಎಲ್ಲನೂ ಕೂಡ ಜೋಡಿಸ್ಕೊಂಡು ಪೂಜೆನ ಶುರು ಮಾಡ್ಕೋಬೇಕು.
ಗಣಪತಿ ಮಂತ್ರನ ಹೇಳ್ಕೊಂಡು ಗುರುಗಳ ಮಂತ್ರನ ಹೇಳ್ಕೊಳ್ಳಿ. ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಯಥಾಶಕ್ತಿ ಇವತ್ತು ಸೋಮ ಪ್ರದೋಷ ಕೊನೆ ಕಾರ್ತಿಕ ಸೋಮವಾರ ದಿನ ಉಪವಾಸವಿದ್ದು ಸರಳವಾಗಿ ಪೂಜೆನ ಮಾಡ್ತಾ ಇದ್ದೀನಿ. ನನ್ನ ಈ ಒಂದು ಸೇವೆನ ಸ್ವೀಕರಿಸಪ್ಪ ಅಂತ ಕೇಳಿಕೊಂಡು ಆ ಹೂವು ಅಕ್ಷತೆಯನ್ನು ನಿಮ್ಮ ದೇವ್ರ ಮುಂದೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಆಮೇಲೆ ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ. ಶಿವನ ಅಷ್ಟೋತ್ತರ ಬಿಲ್ವಾರ್ಚನೆ ಮಾಡ್ತೀರಾ ಅಂತ ಅಂದರೆ ಅಥವಾ ಇದೆಲ್ಲ ಹೇಳೋದಕ್ಕೆ ಬರೋದಿಲ್ಲ ಅಂತ ಅಂದರೆ ಓಂ ನಮಃ ಶಿವಾಯ ಅಂತ ಹೇಳ್ಕೊಳ್ತಾ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೋಬೇಕು. ಆ ನಂತರ ಶಿವನಿಗೆ ಇಷ್ಟವಾದಂತಹ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಬೇಕು. ಅಕ್ಕಿ ಹಿಟ್ಟಿನ ದೀಪಗಳನ್ನು ಸಣ್ಣದಾಗಿ 11 ದೀಪನ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಿನ ದೀಪವನ್ನು 11 ದೀಪನ ಹಚ್ಕೊಳ್ಳಿ. ಅಥವಾ ಆ ದಿನ ನಿಮ್ಮ ಕೈಯಲ್ಲಿ ಮಾಡೋದಕ್ಕಾಗಲ್ಲ ಅಂತ ಅಂದರೆ ಸಣ್ಣದು 11 ಮಣ್ಣಿನ ದೀಪನ ಹಚ್ಬೋದು. ಅಥವಾ 11 ಬೆಟ್ಟದ ನೆಲ್ಲಿಕಾಯಿ ದೀಪನೂ ಕೂಡ ಹಚ್ಬೋದು. ಅಥವಾ ಸಣ್ಣದು ಬೆಲ್ಲದ ಹಚ್ಚು ಸಿಕ್ಕಿದ್ರೆ 11 ಬೆಲ್ಲದ ದೀಪನೂ ಕೂಡ ಹಚ್ಬೋದು. 11ರ ಸಂಖ್ಯೆ ತುಂಬಾ ಶ್ರೇಷ್ಠವಾದದ್ದು. ವಿಶೇಷವಾಗಿ ಶಿವನ ದೇವಸ್ಥಾನದಲ್ಲಿ ಈ ರೀತಿ 11 ದೀಪಾರಾಧನೆಯನ್ನು ಮಾಡ್ಬೋದು. ಹೇಳಿರೋದಲ್ಲಿ ಯಾವುದಾದ್ರೂ ದೀಪಾರಾಧನೆ ನೀವು ಮಾಡ್ಬೋದು. ಮಣ್ಣಿನ ದೀಪದ್ದು, ಬೆಲ್ಲದ ದೀಪ, ನೆಲ್ಲಿಕಾಯಿ ದೀಪ, ಅಕ್ಕಿ ಹಿಟ್ಟಿನ ದೀಪ, ಒಟ್ಟು 11 ದೀಪನ ಹಚ್ಚಬೇಕಾಗುತ್ತೆ. ಇದರಲ್ಲಿ ಯಾವ ದೀಪಾರಾಧನೆ ಬೇಕಾದರೂ ನೀವು ಮಾಡ್ಕೋಬೋದು. ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾಡ್ಕೋಬೋದು. ದೀಪಾರಾಧನೆ ಆದಮೇಲೆ ಅಂದರೆ ದೀಪನ ಹಚ್ಕೊಂಡು ದೇವರಿಗೆ ಆರತಿಯನ್ನು ಮಾಡಿಬಿಟ್ಟು ಆ ತಟ್ಟೆನ ದೇವ್ರ ಮುಂದೆ ಇಡಬೇಕು. ಆಮೇಲೆ ಮಹಾಮಂಗಳಾರತಿನ ಮಾಡಬೇಕು. ನಿಮಗೆ ಇನ್ನೂ ಸಮಯ ಇದೆ ಅಂತ ಅಂದರೆ ದೇವಸ್ಥಾನಕ್ಕೆ ಹೋಗ್ಬೋದು. ದೇವಸ್ಥಾನದಲ್ಲಂತೂ ತುಂಬಾ ವಿಶೇಷವಾಗಿರುತ್ತೆ ಈ ದಿನ. ಇಷ್ಟು ಕೂಡ ನಾಳೆ ಕಡೆ ಕಾರ್ತಿಕ ಸೋಮವಾರ ದಿನ ಸೋಮ ಪ್ರದೋಷ ಇರೋದ್ರಿಂದ ಮನೆಯಲ್ಲಿ ನಾವು ಸರಳವಾಗಿ ಯಾವ ರೀತಿ ಪೂಜೆ ಮಾಡ್ಕೋಬೋದು ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿ ಮಾಡ್ಕೋಬೋದು ಅಂತ ನಾನು ನಿಮಗೆ ಸರಳವಾಗಿ ವಿವರವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಯಾವ ರೀತಿ ಮಾಡಬೇಕು ಅಂತ ನಾನು ಸಪ್ರೇಟ್ ವಿಡಿಯೋ ಮಾಡಿ ಶೇರ್ ಮಾಡಿದ್ದೀನಿ. ಆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಕೊಟ್ಟಿರ್ತೀನಿ. ಒಂದ್ಸಲಿ ಚೆಕ್ ಮಾಡಿ ನೋಡಿ. ಇನ್ನು ಯಾರೆಲ್ಲ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡಿಲ್ವೋ ನಾಳೆ ಕಡೆ ಕಾರ್ತಿಕ ಸೋಮವಾರ ಇದೆ, ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕೆಂದರೆ ಮತ್ತೆ ನಾವು ಮುಂದಿನ ವರ್ಷವರೆಗೂ ಕಾಯಬೇಕಾಗುತ್ತೆ. ಅದಕ್ಕೋಸ್ಕರ ನಾಳೆ ಸೋಮ ಪ್ರದೋಷ ಇರೋದ್ರಿಂದ ತುಂಬಾ ಒಳ್ಳೆಯ ದಿನ ಇದೆ. ಅದಕ್ಕೋಸ್ಕರ ತಪ್ಪದೆ ಎಲ್ಲರೂ ಕೂಡ ಮಾಡ್ಕೊಳ್ಳಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.